ನಮಸ್ಕಾರ, ನಾನು ಡಾಕ್ಟರ್ ಮಧು, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವರ್ಧಾನ್ ಹಾಸ್ಪಿಟಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಓವೇರಿಯನ್ ರಿಸರ್ವ್. ಓವೇರಿಯನ್ ರಿಸರ್ವ್ ಅಂದರೆ ಏನು, ಏನಕ್ಕೆ ಓವೇರಿಯನ್ ರಿಸರ್ವ್ ಕಡಿಮೆ ಆಗುತ್ತೆ, ಯಾವ ಕಾರಣಗಳಿಂದ ಕಡಿಮೆ ಆಗುತ್ತೆ, ಅದು ಯಾವ ರೀತಿಯಲ್ಲಿ ಟೆಸ್ಟ್ ಮಾಡಿಸ್ಕೋಬೋದು, ಯಾರೆಲ್ಲ ಟೆಸ್ಟ್ ಮಾಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮುಂಚೆ ಎಲ್ಲ ಹೇಗಿತ್ತು, ಬೇಗ ಮದುವೆ ಮಾಡ್ತಾಯಿದ್ರು, ಬೇಗ ಮಕ್ಕಳು ಮಾಡ್ತಾಯಿದ್ರು, ಸೊ ಬೇಗ ಮದರ್ಹುಡ್ ಕ್ಯಾರಿ ಆನ್ ಆಗ್ತಾಯಿತ್ತು. ಬಟ್ ಇವಾಗ ರೀಸೆಂಟ್ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಲೇಟ್ ಮ್ಯಾರೇಜಸ್ ಆಗ್ತಾರೆ, ಸೊ ಪ್ರೆಗ್ನೆನ್ಸಿ ಕೂಡ ಲೇಟಾಗಿ ಪ್ಲ್ಯಾನ್ ಮಾಡ್ತಾರೆ, ಸೊ ಮದರ್ಹುಡ್ ಕೂಡ ಲೇಟ್ ಆಗ್ತಾಯಿದೆ. ಸೊ ಈ ಶಿಫ್ಟ್ ಏನಾಗಿದೆಯಲ್ಲ, ಜನ್ರೇಷನ್ ಶಿಫ್ಟಿಂದ ಸೊ ತುಂಬ ಹೆಣ್ಮಕ್ಳಿಗೆ ಫರ್ಟಿಲಿಟಿ ಮೇಲೆ ತುಂಬ ಇಂಪ್ಯಾಕ್ಟ್ ಆಗಿದೆ. ಈ ಓವೇರಿಯನ್ ರಿಸರ್ವ್ ಅಂದರೆ ಏನು? ಸೊ ಇವಾಗ ಸುಮಾರು ರಿಪ್ರೊಡಕ್ಟಿವ್ ಏಜ್ ಲೈಫ್ ಅಂದರೆ ಏನಾಗ್ತಾರೆ, ಫಸ್ಟ್ ಏಜ್ ಆಫ್ ಮೆನಾರ್ಕಿಯಲ್ಲಿ ನೋಡ್ತಿರಲ್ಲ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 14 ಇಯರ್ಸಲ್ಲಿ ದೊಡ್ಡವರಾಗ್ತಾರೆ ಅಲ್ವಾ. ಸೊ ಆ 14 ಇಯರ್ಸಿಂದ ಹಿಡ್ಕೊಂಡು ಮೆನೋಪಾಸ್ ನಮ್ಮ ಇಂಡಿಯನ್ ಲೈಫ್ ಸ್ಟೈಲಲ್ಲಿ ನೋಡಿದ್ರೆ ಅರೌಂಡ್ 47 ಇಯರ್ಸ್ ಅಥವಾ 48, ಮ್ಯಾಕ್ಸಿಮಮ್ 50 ಇಯರ್ಸ್. ಸೊ ಆ 14 ಇಯರ್ಸಿಂದ ಹಿಡ್ಕೊಂಡು 47 ಇಯರ್ಸ್ವರೆಗೂ ಅದೇನು ರಿಪ್ರೊಡಕ್ಟಿವ್ ಲೈಫ್ ಅಂತಾರಲ್ವ, ಆ ರಿಪ್ರೊಡಕ್ಟಿವ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಆ ರಿಪ್ರೊಡಕ್ಟಿವ್ ಲೈಫಲ್ಲಿ 2 ಓವರಿ ಅಂತ ಕನ್ಸಿಡರ್ ಮಾಡಿದ್ರೆ ಅರೌಂಡ್ 400 ಫಾಲಿಕಲ್ಸ್ ಸುಮಾರು ಇರುತ್ತೆ. ಸೊ ನಾವು ಎವ್ರಿ ಮಂತ್ ಒಂದೊಂದು ಮೆನ್ಸ್ಟ್ರಲ್ ಸೈಕಲ್ ಹೋದಂಗೆ ಏನಾಗುತ್ತೆ, ಒಂದೊಂದು ಎಗ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಅದನ್ನೇ ನಾವು 1 ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 12 ಫಾಲಿಕಲ್ಸ್ ಆರ್ ಗಾನ್, 12 ಎಗ್ಸ್ ಆರ್ ಗಾನ್ ಅಂತ. ಸೊ ಅದು 14 ಇಯರ್ಸ್ ಆಫ್ ಏಜ್ ಹೇಳ್ತಾ ಇದ್ದೀನಿ. ಹೇಗೆ ಏಜ್ ಮುಂದೆ ಹೋಗುತ್ತಲ್ವ, ಸೊ ಹಾಗೆ ಏನಾಗುತ್ತೆ, ಫಾಲಿಕಲ್ಸ್ ಕೂಡ ಎವ್ರಿ ಮಂತು ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಸಪೋಸ್ 30 ಇಯರ್ಸಿಗೆ ನೀವು ಪ್ಲ್ಯಾನ್ ಆಫ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡಿದ್ರಿ. ಸೊ ಆ 30 ಇಯರ್ಸಲ್ಲಿ ಅಂತಂದರೆ ಸೊ 30 - 14 ಹಾಕಿ, ಸೊ ಆ 16 ಇಯರ್ಸ್, ದಟ್ 16 ಇಯರ್ಸ್ ಇಂಟು ಕ್ಯಾಲ್ಕುಲೇಟ್ ಮಾಡಿ 12 ಅಂತಂದರೆ, ಸೊ ಅಷ್ಟೇ ಫಾಲಿಕಲ್ಸ್ ನಿಮ್ಮ ಥ್ರೂ ಔಟ್ ರಿಪ್ರೊಡಕ್ಟಿವ್ ಲೈಫಲ್ಲಿ ಉಳ್ಕೊಳ್ಳೋದು. ಸೊ ನಾನು ಸಿಂಪಲಲ್ಲಿ ಏನು ಹೇಳಬೇಕಂತಂದರೆ, ನೀವು ಏಜ್ ಹೇಗೆ ಮುಂದಕ್ಕೆ ಹೋಗುತ್ತಲ್ವ, ಸೊ ನಮ್ಮದು ಓವರೀಸು ಕೂಡ ಏಜ್ ಆಗ್ತಾ ಹೋಗುತ್ತೆ. ಸೊ ಎವ್ರಿ ಟೈಮ್ ನಾವು ಮುಂದಕ್ಕೆ ಹೋದಂಗೆ ಫಾಲಿಕಲ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಒಂದು. ಸೊ ಇನ್ನೊಂದೇನೆಂದರೆ, ಯಾವ್ಯಾವ ಕಂಡೀಷನಲ್ಲಿ ಓವೇರಿಯನ್ ರಿಸರ್ವ್ ಕಡಿಮೆ ಆಗುತ್ತೆ. ಒಂದು ಏಜ್ ಹೇಗೆ ಹೋಗುತ್ತೆ ಹಾಗೆ ಓವೇರಿಯನ್ ರಿಸರ್ವ್ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಓವೇರಿಯನ್ನಿಗೆ ಏನಾದರೂ ಸರ್ಜರಿ ಆಗಿರೋದು, ಲೈಕ್ ಒಂದು ಕಡೆ ಓವರಿ ರಿಮೂವ್ ಮಾಡಿರೋದು, ಅಥವಾ ಏನಾದರೂ ಓವರಿಯನ್ ಸರ್ಜರೀಸ್ ಆದರೆ, ಅಥವಾ ಕ್ಯಾನ್ಸರ್ ಆಗಿ ಕೀಮೊಥೆರಪಿಟಿಕ್ ಡ್ರಗ್ಸ್ ತೊಗೊಂಡಿರೋದಿದ್ರೆ, ಅಥವಾ ರೇಡಿಯೇಷನ್ ಅಂತಾರೆ, ಕ್ಯಾನ್ಸರ್ ಆಗಿ ರೇಡಿಯೇಷನ್ ಆಗಿದ್ದರೆ, ಅಥವಾ ಇನ್ನೊಂದು ಕಂಡೀಷನ್ ಎಂಡೋಮೆಟ್ರಿಯೋಸಿಸ್ ಅಂತಾರೆ. ಎಂಡೋಮೆಟ್ರಿಯೋಸಿಸ್ ಅಂದರೆ ನಮ್ಮದು ತಿಂಗಳ ಏನು ಮೆನ್ಸ್ಟ್ರಲ್ ಸೈಕಲಿಂದ ಬ್ಲಡ್ ಹೊರಗಡೆ ಬರುತ್ತಲ್ಲ, ಅದು ವಾಪಸ್ ಏನು ಮಾಡುತ್ತೆ, ಓವರಿ ಟ್ಯೂಬ್, ಗರ್ಭಾಶಯದಿಂದ ಟ್ಯೂಬ್ ಹೋಗಿ ಓವರಿಗೆ ಹೋಗುತ್ತೆ. ಆ ಥರ ಕಂಡೀಷನ್ಗೆ ಎಂಡೋಮೆಟ್ರಿಯೋಸಿಸ್ ಅಂತಾರೆ. ಆ ಕಂಡೀಷನಲ್ಲೂ ಕೂಡ ಓವೇರಿಯನ್ ರಿಸರ್ವ್ ತುಂಬ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಡಿಕ್ರೀಸ್ಡ್ ಓವೇರಿಯನ್ ರಿಸರ್ವ್ ಅಂತಾರೆ. ಯಾರೆಲ್ಲ ಓವೇರಿಯನ್ ರಿಸರ್ವ್ ಟೆಸ್ಟಿಂಗ್ ಮಾಡಿಸ್ಕೋಬೋದು ಅಂದರೆ, ಒಂದು ಈಗೆಲ್ಲ ಹೇಳಿದ್ನಲ್ಲ, ಡಿಕ್ರೀಸ್ಡ್ ಓವೇರಿಯನ್ ರಿಸರ್ವ್ ಹೈ ರಿಸ್ಕ್ ಫ್ಯಾಕ್ಟರ್ಸ್, ಇವರೆಲ್ಲ ಮಾಡಿಸ್ಕೋಬೋದು ಒಂದು. ಇನ್ನೊಂದು ಏಜ್ ಮೋರ್ ದೆನ್ 30 ಇಯರ್ಸ್ ಇದ್ದವ್ರು ಮಾಡಿಸ್ಕೋಬೋದು. ಇನ್ನೊಂದು ಟ್ರೀಟ್ಮೆಂಟಿಗೆ ಅಂತ ಬಂದಿರ್ತೀರ, ಸೊ ನಾವು IVF ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅವಾಗೇನು ಮಾಡಬೇಕು, ಅದಕ್ಕಿಂತ ಮುಂಚೆ ಒಂದು ಓವೇರಿಯನ್ ಟೆಸ್ಟಿಂಗ್ ಮಾಡ್ತಾರೆ. ಅವಾಗ ಏನಕ್ಕೆ ಮಾಡ್ತೀವಿ ಅಂದರೆ, ನಾವು IVF ಟ್ರೀಟ್ಮೆಂಟ್ ಹೋಗೋದ್ರಿಂದ ರೆಸ್ಪಾನ್ಸ್ ಕರೆಕ್ಟಾಗಿ ಆಗುತ್ತೋ ಇಲ್ಲೋ ಅನ್ನೋದು ನಮಗೊಂದು ಕ್ಲಿಯರ್ ಕಾನ್ಸೆಪ್ಟ್ ಬರುತ್ತೆ. ಇನ್ನೊಂದು, ಇಷ್ಟು ಬೇಗ ಮದುವೆ ಬೇಡ ಅಥವಾ ಇಷ್ಟು ಬೇಗ ನಮ್ಗೆ ಮಕ್ಕಳು ಬೇಡ ಅಂತ ಯಾರು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರಲ್ಲ, ಅವರು ಈ ಓವೇರಿಯನ್ ರಿಸರ್ವ್ ಟೆಸ್ಟಿಂಗ್ ಹೋಗ್ಬೋದು. ಈ ಓವೇರಿಯನ್ ರಿಸರ್ವ್ ಟೆಸ್ಟಿಂಗ್ ಅಂದರೆ ಏನು ಅಂದರೆ, ನಮ್ಗೆ ಎಷ್ಟು ಎಕ್ಸ್ಟೆಂಟು ಮೊಟ್ಟೆ ಅಥವಾ ಎಗ್ಸ್ ಇದೆ ಅನ್ನೋದು 2 ಓವರಿಯಲ್ಲಿ ಒಂದು ಅಪ್ರಾಕ್ಸಿಮೇಟ್ ನಮಗೆ ಐಡಿಯಾ ಸಿಗುತ್ತೆ. ಅದೇ ಓವೇರಿಯನ್ ರಿಸರ್ವ್ ಟೆಸ್ಟಿಂಗ್ ಅಂತ. ಸೊ ಈ ಓವೇರಿಯನ್ ರಿಸರ್ವ್ ಟೆಸ್ಟಿಂಗ್ ಸಾಕಷ್ಟು ಟೆಸ್ಟಿಂಗ್ಸ್ ಇದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ನಾವು ನೋಡ್ಕೊಳ್ಳೋದಿರೋದಂದರೆ 2 ಇರುತ್ತೆ. ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಒಂದು ಸೀರಮ್ AMH ಅಂತ ಬರುತ್ತೆ. ಇನ್ನೊಂದು ಬರೋದು ಸ್ಕ್ಯಾನಲ್ಲಿ ಮಾಡ್ತೀವಿ ನಾವು, ಅದು ಟ್ರಾನ್ಸ್ವಜನಲ್ ಸ್ಕ್ಯಾನ್ ಅಂತೀವಿ, ಅದು ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟು. ಸೊ ಇಷ್ಟು ಸುಮಾರು ಓವೇರಿಯನ್ ಟೆಸ್ಟಿಂಗಲ್ಲಿ ಈ 2 ಟೆಸ್ಟು ತುಂಬ ಕಾಮನಾಗಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಬಂದುಬಿಟ್ಟು ಸೀರಮ್ AMH. ಈ ಸೀರಮ್ AMH ಅಂತಂದರೆ ಏನಂದರೆ, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತಾರೆ. ಸೊ ಇದು ಪೀರಿಯಡ್ಸ್ ಆಗಿ ಯಾವುದೇ ದಿನ ಆದರೂ ಪರವಾಗಿಲ್ಲ, 2nd ಡೇ, 3rd ಡೇ, 10th ಡೇ, 12th ಡೇ, ಯಾವ ಡೇ ಆಫ್ ಮೆನ್ಸ್ಟ್ರಲ್ ಸೈಕಲ್ ಇದ್ರೂ ತೊಂದರೆ ಇಲ್ಲ, ಆ ಟೈಮಿಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಇದು ಸೀರಮ್ AMH ಅಂತಾರೆ. ಸೊ ನಾರ್ಮಲ್ ವ್ಯಾಲ್ಯೂ ಬಂದುಬಿಟ್ಟು ಏನಾಗುತ್ತೆ, 2 to 4 ಅಂತ ಬರುತ್ತೆ. ಇದು ಪರ್ಟಿಕ್ಯುಲರ್ ಏಜ್ 30 ಇಯರ್ಸಿಗೆ, 32 ಇಯರ್ಸ್, 35 ಈಚ್ ಏಜ್ ಗ್ರೂಪಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇದು ಅಪ್ರಾಕ್ಸಿಮೇಟ್ ಏನಂದರೆ 2 to 4 ನಾರ್ಮಲ್ ವ್ಯಾಲ್ಯೂ ಬರುತ್ತೆ. ಸೊ ಲೆಸ್ ದೆನ್ 2ನಾಗೂ ಏನಾಗುತ್ತೆ, ಲೋ ಫರ್ಟಿಲಿಟಿ, ವೆರಿ ಲೋ ಫರ್ಟಿಲಿಟಿ ಅಂತ ಬರುತ್ತೆ. ಸೊ 0.3 to 2 ಕನ್ಸಿಡರ್ ಮಾಡಿದ್ರೆ ಲೋ ಫರ್ಟಿಲಿಟಿ ಅಂತ ಬರುತ್ತೆ. ಲೆಸ್ ದೆನ್ 0.3 ಅಂದರೆ ವೆರಿ ಲೋ ಫರ್ಟಿಲಿಟಿ ಅಂತಂದ. 2 to 4 ಅಂತಂದರೆ ಸ್ಯಾಟಿಸ್ಫ್ಯಾಕ್ಟ್ರಿ ಫರ್ಟಿಲಿಟಿ ಅಂತ ಬಂದಂಗೆ. ಮೋರ್ ದೆನ್ 4 ಬಂದರೆ ಆಪ್ಟಿಮಮ್ ಅಂತ ಬಂದಂಗೆ ಬರುತ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಅಂತ. ಸೊ ಇದೇನು ಮಾಡ್ತೀವಿ, ಅಲ್ಟ್ರಾಸೋನೋಗ್ರಫಿಯಲ್ಲಿ
ಯೂಶಲಿ ಡೇ 12 ಮಾಡಿಸ್ಬೇಕು. ಅದೇ ಹೇಗೆ ನಾವು ಯಾವ ಪೀರಿಯಡ್ ಆದರೂ ಯಾವ ಡೇ ಆದರೂ ಕೂಡ ಮಾಡ್ತೀವಲ್ಲ, ಇದು ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟು ಪೀರಿಯಡ್ಸ್ ಆಗಿ 2ನೇ ದಿನ 3ನೇ ದಿನ ಮಾಡಿಸ್ಕೊಂಡ್ರೆ ನಮಗೆ ಎಕ್ಸಾಕ್ಟ್ ಎಷ್ಟಿದೆ ಅನ್ನೋದು ಎಗ್ ರಿಸರ್ವ್ ನಮಗೆ ಓವರೀಸಲ್ಲಿ ಗೊತ್ತಾಗುತ್ತೆ. ಸೊ ಅವಾಗೇನು ಮಾಡ್ತೀವಿ, ಸೊ ಎಲ್ಲಿ ಮುಟ್ಟು ಬರೋ ಜಾಗ ಇರುತ್ತಲ್ವ ಅಲ್ಲೇ ನಾವು ಟ್ರಾನ್ಸ್ವಜನಲ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಮಾಡಿಕೊಂಡು 2 ಓವರೀಸ್ನ ನಾವು ಫೋಕಸ್ ಮಾಡಿ ಎಷ್ಟು ಎಗ್ ಅಂಶ ಇದೆ ಅಂತ ನೋಡ್ತೀವಿ. ಸೊ ನಾರ್ಮಲಾಗಿ ಏನು ಮಾಡ್ತೀವಿ, ನಾವು ಒಂದು 5 to 10 ಈಚ್ ಓವರಿಯಲ್ಲಿ ಒಂದು 5ರಿಂದ 10, ಆ ಕಡೆ ಒಂದು 5ರಿಂದ 10 ಅನ್ನೋದು ಕನ್ಸಿಡರು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲೆಸ್ ದೆನ್ 3 ಬಂದರೆ ತುಂಬ ಅಂಡಾಶಯ ತುಂಬ ಕಡಿಮೆ ಇದೆ ಅಂತ ಹೇಳ್ತೀವಿ. ಮೋರ್ ದೆನ್ 10 to 15 ಅಂತ ಬಂತು ಅಂದರೆ PCOD ಅಂತ ಹೇಳ್ತೀವಿ. ಈಗಿನ ರೀಸೆಂಟ್ ಇದರಲ್ಲಿ ನೋಡಬೇಕಾದ್ರೆ ಮೋರ್ ದೆನ್ 20 ಅಂತ ಕನ್ಸಿಡರ್ ಮಾಡಿದರೆ ಇದು PCOD ಅಂತಾರೆ. ಸೊ ಇವೆರಡೂ ಏನಂತಾರೆ, ಸೀರಮ್ AMH ಮತ್ತು ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟು, ಇವೆರಡು ನಮ್ಮದು ಓವೇರಿಯನ್ ರಿಸರ್ವ್ ಟೆಸ್ಟಿಂಗು. ಸೊ ನಮಗೊಂದು ಬೇಸಿಕ್ ಐಡಿಯಾ ಬರುತ್ತೆ ಎಷ್ಟು ಎಕ್ಸ್ಟೆಂಟಿಗೆ ನಮ್ಮದು ಎಗ್ ರಿಸರ್ವ್ ಇದೆ. ಸೊ ದಟ್ ನಮ್ಮ ಫ್ಯೂಚರ್ ಪ್ಲ್ಯಾನ್, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು, ಏನು ಫ್ಯೂಚರ್ ಮುಂದೆ ಆಗ್ಬೋದು ಅನ್ನೋದು ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಇದ್ರ ಬಗ್ಗೆ ತುಂಬ ಏನಾದರೂ ಜಾಸ್ತಿ ಮಾಹಿತಿ ಏನಾದರೂ ಬೇಕಾದರೆ ಪ್ಲೀಸ್ ನಮ್ಮ ಹಾಸ್ಪಿಟಲ್ಗೆ ಭೇಟಿ ನೀಡಿ.